ನಮಸ್ಕಾರ ವೀಕ್ಷಕರೇ. ಬೆಳಗ್ಗೆ ಎದ್ದ ತಕ್ಷಣ ನಿಮ್ಮ ಕಾಲುಗಳು ನಿಮ್ಮದೇ ಅಲ್ಲವೇ ಎಂದು ಭಾಸವಾಗುತ್ತಿದೆಯೇ? ರಾತ್ರಿ ನಿದ್ರೆಯಲ್ಲಿ ಕೈಗಳು ಮರಗಟ್ಟುತ್ತಿದ್ದರೆ, ರಾತ್ರಿ ನಿದ್ದೆಯಲ್ಲಿ ಕಾಲುಗಳು ಉರಿಯುತ್ತಿದ್ದರೆ, ಬೆಳಿಗ್ಗೆ ಎದ್ದ ತಕ್ಷಣ ಅಂಗಲಗಳಲ್ಲಿ ಚುಚ್ಚುವಿಕೆ ಇದ್ದರೆ, ಅಥವಾ ಕೆಲವೊಮ್ಮೆ ಕಾಲುಗಳೇ ನಿಮ್ಮವಲ್ಲದ ಹಾಗೆ ಭಾಸವಾಗುತ್ತಿದ್ದರೆ, ಇದನ್ನು ಎಂದಿಗೂ ಸಾಮಾನ್ಯ ದೌರ್ಬಲ್ಯ ಎಂದು ಲಘುವಾಗಿ ತೆಗೆದುಕೊಳ್ಳಬೇಡಿ. ಏಕೆಂದರೆ ಕೆಲವೊಮ್ಮೆ ಇದೇ ಸಂಕೇತಗಳು ದೇಹದೊಳಗೆ ನರಗಳ ಮೇಲೆ ಒತ್ತಡ, ರಕ್ತ ಸಂಚಾರ ಕಡಿಮೆಯಾಗುವುದು ಅಥವಾ ಸಕ್ಕರೆ ರೋಗ ಅಂದರೆ ಡಯಾಬಿಟಿಸ್, ವಿಟಮಿನ್ ಕೊರತೆಯ ಗಂಭೀರ ಸಮಸ್ಯೆಗಳ ಆರಂಭವಾಗಿರಬಹುದು. ನಾನು ನಿಮ್ಮನ್ನು ಹೆದರಿಸುತ್ತಿಲ್ಲ, ಆದರೆ ಸತ್ಯವನ್ನು ಹೇಳುವುದು ಅಗತ್ಯ. ವಯಸ್ಸಾಗುವುದು ಯಾವುದೇ ರೋಗವಲ್ಲ, ಆದರೆ ವಯಸ್ಸಿನೊಂದಿಗೆ ದೇಹದಲ್ಲಿ ಕೆಲವು ಬದಲಾವಣೆಗಳು ಖಂಡಿತ ಬರುತ್ತದೆ. ನರಗಳು ದುರ್ಬಲವಾಗುತ್ತದೆ, ರಕ್ತದ ಹರಿವು ನಿಧಾನವಾಗುತ್ತದೆ, ಸ್ನಾಯುಗಳ ಶಕ್ತಿ ಕಡಿಮೆಯಾಗುತ್ತದೆ. ಇದರ ಜೊತೆಗೆ ಆಹಾರ ಸರಿ ಇಲ್ಲದಿದ್ದರೆ ಅಥವಾ ಹಳೆಯ ರೋಗಗಳಿದ್ದರೆ ನೋವು, ಮರಗಟ್ಟುವಿಕೆ, ಜುಮ್ಮೆನ್ನಿಸುವಿಕೆ ಶುರುವಾಗುತ್ತದೆ. ಇಂದು ಈ ಸಮಸ್ಯೆ ಸ್ವಲ್ಪವೆಂದು ತೋರುತ್ತಿದ್ದರೂ ಸಾವಧಾನವಾಗಿರಿ. ಇದೇ ನಿಧಾನವಾಗಿ ನರಗಳು ಹೆಚ್ಚು ಒತ್ತಡಕ್ಕೊಳಗಾಗಿ ನಡೆಯಲು ತೊಂದರೆ ಮತ್ತು ಗಂಭೀರ ಸಂದರ್ಭಗಳಲ್ಲಿ ಲಕ್ವ, ಪಾರ್ಶ್ವವಾಯು ಸಹ ಕಾರಣವಾಗಬಹುದು. ಅತಿ ಚಿಂತೆಯ ವಿಷಯ ಏನು? ಹೆಚ್ಚಿನವರು ಈ ಸಮಸ್ಯೆಯನ್ನು ಕಡೆಗಣಿಸುತ್ತಾರೆ. ವೈದ್ಯರ ಬಳಿ ಹೋಗುವಾಗಲೇ ನರಗಳಿಗೆ ಸಾಕಷ್ಟು ಹಾನಿಯಾಗಿರುತ್ತದೆ. ವಿಡಿಯೋದ ಕೊನೆಯಲ್ಲಿ ನಾನು ಒಂದು ದೊಡ್ಡ ತಪ್ಪನ್ನು ಹೇಳುತ್ತೇನೆ. ಸುಮಾರು 70,000 to 80,000 ಜನರು ಪ್ರತಿದಿನ ಮಾಡುವ ತಪ್ಪು. ಅದರಿಂದಲೇ ನರಗಳ ಸಮಸ್ಯೆ ಹೆಚ್ಚಾಗುತ್ತದೆ. ನನ್ನ ಬಳಿ ಒಬ್ಬ ರೋಗಿ ಬಂದಿದ್ದರು, ರಾಮ್ಲಾಲ್ ಜಿ. ವಯಸ್ಸು 62. ಅವರಿಗೆ ಕಾಲುಗಳ ಮರಗಟ್ಟುವಿಕೆ ಕೇವಲ ದೌರ್ಬಲ್ಯ ಎಂದು ತೋರಿತ್ತು. ಎಣ್ಣೆ ಮಸಾಜ್ ಮಾಡುತ್ತಿದ್ದರು, ನೋವಿನ ಮಾತ್ರೆಗಳು ಸೇವಿಸುತ್ತಿದ್ದರು. ಆದರೆ ನಿಜವಾದ ಕಾರಣ ಬೇರೆ. ನರಗಳ ಮೇಲೆ ಒತ್ತಡ ಮತ್ತು ವಿಟಮಿನ್ B12 ಕೊರತೆ. ಪರೀಕ್ಷೆ ಮಾಡಿಸಿದಾಗಲೇ ನಡೆಯಲು ತೊಂದರೆ ಶುರುವಾಗಿತ್ತು. ಆದ್ದರಿಂದ ಇಂದು ಸರಳ ಕನ್ನಡದಲ್ಲಿ ವಿವರಿಸುತ್ತೇನೆ. ಈ ನೋವು, ಮರಗಟ್ಟುವಿಕೆ, ಜುಮ್ಮೆನ್ನಿಸುವಿಕೆ ಏಕೆ ಬರುತ್ತದೆ, ಯಾವಾಗ ಇದು ಅಪಾಯಕಾರಿಯಾಗುತ್ತದೆ, ಯಾವ ಅಭ್ಯಾಸಗಳು ಇದನ್ನು ಹೆಚ್ಚಿಸುತ್ತದೆ ಮತ್ತು ಅತಿ ಮುಖ್ಯವಾಗಿ ಬಿಸಿ ನೀರಿನ 3 ಸರಳ ಮನೆಮದ್ದುಗಳು ಸರಿಯಾಗಿ ಮಾಡಿದರೆ ಬಹಳ ರಾಹತೆ ನೀಡುತ್ತದೆ. ವರ್ಲ್ಡ್ ಹೆಲ್ತ್ ಆರ್ಗನೈಸೇಷನ್ ವರದಿಯ ಪ್ರಕಾರ ವಯಸ್ಸಾದಂತೆ ನರಗಳ ಸಮಸ್ಯೆಗಳು ತ್ವರಿತವಾಗಿ ಹೆಚ್ಚುತ್ತದೆ. ಏಮ್ಸ್ ಸಂಶೋಧನೆಯಲ್ಲಿ ಭಾರತದಲ್ಲಿ 60+ ವಯಸ್ಸಿನವರಲ್ಲಿ ಕೈಕಾಲುಗಳು ಜುಮ್ಮೆನ್ನಿಸುವಿಕೆ ಪ್ರಮುಖ ಕಾರಣ ರಕ್ತ ಸಂಚಾರದ ಸಮಸ್ಯೆ ಮತ್ತು ಪೋಷಣೆಯ ಕೊರತೆ ಎಂದು ಕಂಡುಬಂದಿದೆ. ಆದರೆ ಒಳ್ಳೆಯ ಸುದ್ದಿ ಏನು ಎಂದರೆ, ಸಕಾಲದಲ್ಲಿ ಗಮನ ಕೊಟ್ಟರೆ ನರಗಳ ಸ್ಥಿತಿಯನ್ನು ಬಹಳ ಮಟ್ಟಿಗೆ ಸುಧಾರಿಸಬಹುದು. ಕೆಲವು ಸರಳ ಮನೆಮದ್ದುಗಳು ಮತ್ತು ಸಣ್ಣ ಅಭ್ಯಾಸ ಬದಲಾವಣೆಗಳಿಂದ ನೋವು ಮತ್ತು ಮರಗಟ್ಟುವಿಕೆಯನ್ನು ಬಹಳ ಕಡಿಮೆ ಮಾಡಬಹುದು. ಈಗ ಮುಂದಿನ ಭಾಗದಲ್ಲಿ ಮೊದಲು ಹೇಳುತ್ತೇನೆ. ಕೈಕಾಲುಗಳಲ್ಲಿ ನೋವು, ಮರಗಟ್ಟುವಿಕೆ, ಜುಮ್ಮೆನ್ನಿಸುವಿಕೆಯ ನಿಜವಾದ ಕಾರಣಗಳು ಯಾವುದು ಅತಿ ಅಪಾಯಕರ ಮತ್ತು ಈಗ ಸ್ವಲ್ಪ ತೊಂದರೆ ಇದ್ದರೂ ಸಾವಧಾನವಾಗಿರಿ. ಇದೇ ನಿಧಾನವಾಗಿ ನರಗಳ ಬಂದಾಗಿ ಲಕ್ವ ತರಬಹುದು. ಆದರೆ ಇಂದು ಬಿಸಿ ನೀರಿನ 3 ವಿಧಾನಗಳನ್ನು ಹೇಳುತ್ತೇನೆ. ಅದು ನರಗಳಲ್ಲಿ ಮತ್ತೆ ಜೀವ ತುಂಬಬಹುದು. ವಿಡಿಯೋವನ್ನು ಕೊನೆಯವರೆಗೂ ನೋಡಿ, ಏಕೆಂದರೆ 90,000 ಜನರು ಮಾಡುವ ದೊಡ್ಡ ತಪ್ಪು ನಿಮ್ಮ ತೊಂದರೆಯನ್ನು ಹೆಚ್ಚಿಸುತ್ತದೆ. ಅದಕ್ಕೆ ಸರಳ ಪರಿಹಾರವು ಇಂದು ತಿಳಿಯುತ್ತದೆ. ನಿಮಗೆ ಈ ತೊಂದರೆಯ ನಿಜವಾದ ಕಾರಣ ತಿಳಿದರೆ ಅರ್ಧ ಯುದ್ಧ ಗೆದ್ದ ಹಾಗೆ, ಅರ್ಧ ಚಿಕಿತ್ಸೆ ಮುಗಿದ ಹಾಗೆ. ಕೈಕಾಲುಗಳಲ್ಲಿ ನೋವು ಅಥವಾ ಮರಗಟ್ಟುವಿಕೆ, ಜುಮ್ಮೆನ್ನಿಸುವಿಕೆ ಇದು ಸ್ವತಃ ರೋಗವಲ್ಲ. ಇದು ದೇಹದ ಸಂಕೇತ, ಒಳಗೆ ಏನೋ ಸರಿ ಇಲ್ಲ ಎಂದು. ವಯಸ್ಸಾಗುವುದು ಸಹಜ, ಆದರೆ ವಯಸ್ಸಿನಲ್ಲಿ ತೊಂದರೆಗಳನ್ನು ಸಹಿಸುವುದು ಸಹಜವಲ್ಲ. ನಾನು ನನ್ನ ರೋಗಿಗಳಿಗೆ ಯಾವಾಗಲೂ ಹೇಳುತ್ತೇನೆ, ವೃದ್ಧರಾಗುವುದು ಪ್ರಕೃತಿಯದ್ದು, ಆದರೆ ತೊಂದರೆಗಳನ್ನು ಭರಿಸುವುದು ಪ್ರಕೃತಿಯದ್ದಲ್ಲ. ಮೊದಲ ಕಾರಣ, ವಯಸ್ಸಾದಂತೆ ನರಗಳಲ್ಲಿ ಬದಲಾವಣೆ. 55-60 ವಯಸ್ಸಿನ ನಂತರ ನರಗಳ ಮೇಲಿನ ಪೊರೆ ತೆಳುವಾಗುತ್ತದೆ, ಪೋಷಣೆ ಕಡಿಮೆಯಾಗುತ್ತದೆ, ಮೆದುಳಿಗೆ ಸಿಗ್ನಲ್ಗಳ ವೇಗ ಕಡಿಮೆಯಾಗುತ್ತದೆ. ಫಲಿತಾಂಶ, ಕೈಕಾಲುಗಳು ಬೇಗ ಮರಗಟ್ಟುತ್ತದೆ. ಚುಚ್ಚುವಿಕೆ, ರಾತ್ರಿ ಕಾಲುಗಳಲ್ಲಿ ಉರಿ, ಜುಮ್ಮೆನ್ನಿಸುವಿಕೆ, ದೇಹದಲ್ಲಿ ದೌರ್ಬಲ್ಯ. ಹಲವರು ಇದನ್ನು ರಕ್ತದ ಕೊರತೆ ಅಥವಾ ಗ್ಯಾಸ್ ಎಂದು ತಪ್ಪು ತಿಳಿದುಕೊಳ್ಳುತ್ತಾರೆ, ಆದರೆ ಇದು ನರಗಳ ದೌರ್ಬಲ್ಯ. ಎರಡನೇ ದೊಡ್ಡ ಕಾರಣ, ರಕ್ತ ಸರಿಯಾಗಿ ಸಂಚರಿಸದಿರುವುದು.
ಹೃದಯ ರಕ್ತವನ್ನು ಕಾಲುಗಳವರೆಗೆ ಕಳುಹಿಸುತ್ತದೆ. ವಯಸ್ಸಾದಂತೆ ರಕ್ತನಾಳಗಳು ಸ್ವಲ್ಪ ಗಟ್ಟಿಯಾಗುತ್ತದೆ. ಕೊಬ್ಬು, ಕ್ಯಾಲ್ಸಿಯಂ ಶೇಖರಣೆಯಾಗುತ್ತದೆ. ದಾರಿ ಸಂಕುಚಿತವಾಗುತ್ತದೆ. ಕಾಲುಗಳಲ್ಲಿ ಶೀತಲತೆ, ಸ್ವಲ್ಪ ನಡೆದರೂ ಆಯಾಸ ಮತ್ತು ನೋವು. ಕಾಲುಗಳ ನರಗಳು ಹೃದಯದಿಂದ ಅತಿ ದೂರದಲ್ಲಿರುವುದರಿಂದ ಮೊದಲ ಪ್ರಭಾವ ಬೀಳುತ್ತದೆ. ಮೂರನೇ ಕಾರಣ ವಿಟಮಿನ್ ಕೊರತೆ. ವಿಟಮಿನ್ ಬಿ, ವಿಟಮಿನ್ ಡಿ, ಕ್ಯಾಲ್ಸಿಯಂ ಕೊರತೆಯನ್ನು ಹೆಚ್ಚಿನವರು ಕಡೆಗಣಿಸುತ್ತಾರೆ. ಇದರಿಂದ ನರಗಳ ದುರಸ್ತಿ ನಿಲ್ಲುತ್ತದೆ. ನೋವು, ಮರಗಟ್ಟುವಿಕೆ ಹೆಚ್ಚಾಗುತ್ತದೆ. ನಾಲ್ಕನೆಯದಾಗಿ ಡಯಾಬಿಟಿಸ್ ಮತ್ತು ಥೈರಾಯ್ಡ್. ಸಕ್ಕರೆ ಹೆಚ್ಚಿದ್ದರೆ ನರಗಳ ಸಣ್ಣ ರಕ್ತನಾಳಗಳು ಹಾನಿಗೊಳಗಾಗುತ್ತದೆ. ಡಯಾಬಿಟಿಸ್, ನ್ಯೂರೋಪತಿ, ಥೈರಾಯ್ಡ್ನಿಂದಲೂ ನರಗಳಲ್ಲಿ ಊತ. ಈಗ ಅತಿ ದೊಡ್ಡ ತಪ್ಪು ಸುಮಾರು 80% ಹಿರಿಯರು ಪ್ರತಿದಿನ ಮಾಡುವುದು ಕಾಲುಗಳನ್ನು ಮಡಚಿ ಅಥವಾ ಒತ್ತಿ ಬಹಳ ಹೊತ್ತು ಕುಳಿತುಕೊಳ್ಳುವುದು. ನೆಲದಲ್ಲಿ ಪಾಲ್ತಿ ಹಾಕಿ ಕುಳಿತುಕೊಳ್ಳುವುದು. ಟಿವಿ ನೋಡುತ್ತಾ ಕಾಲುಗಳನ್ನು ಸುತ್ತಿಕೊಳ್ಳುವುದು. ಶೌಚಾಲಯದಲ್ಲಿ ಬಹಳ ಹೊತ್ತು ಕುಳಿತುಕೊಳ್ಳುವುದು. ಇದರಿಂದ ನರಗಳ ಮೇಲೆ ಒತ್ತಡ, ರಕ್ತದ ಹರಿವು ನಿಲ್ಲುತ್ತದೆ. ನಿಧಾನವಾಗಿ ಮರಗಟ್ಟುವಿಕೆ ಸ್ಥಿರವಾಗುತ್ತದೆ. ನನ್ನ ಒಬ್ಬ ರೋಗಿ ಕಮಲಾದೇವಿ, 62 ವರ್ಷ ವಯಸ್ಸು, ಗಂಟೆಗಟ್ಟಲೆ ಕಾಲು ಮಡಚಿ ಕುಳಿತುಕೊಳ್ಳುತ್ತಿದ್ದರು. ವಿಟಮಿನ್ ಕೊರತೆಯೂ ಇತ್ತು. ಅಭ್ಯಾಸ ಬದಲಾಯಿಸಿದ ತಕ್ಷಣ 15 ದಿನಗಳಲ್ಲಿ ರಾಹತಿ ಕಂಡರು. ಕಾರಣ ತಿಳಿದರೆ ಸಾಲದು. ತಪ್ಪು ಅಭ್ಯಾಸ ಬದಲಾಯಿಸದಿದ್ದರೆ ಯಾವುದೇ ಔಷಧಿ ಸಂಪೂರ್ಣ ಕೆಲಸ ಮಾಡದು. ಇನ್ನೊಂದು ದೊಡ್ಡ ತಪ್ಪು ಕಡಿಮೆ ನಡೆಯುವುದು. ದೇಹ ಯಂತ್ರದಂತೆ ಚಲಿಸದಿದ್ದರೆ ಜಾಮ್ ಆಗುತ್ತದೆ. ಹಲವರು ನೋವು ಹೆಚ್ಚಾಗುತ್ತದೆ ಎಂದು ನಡೆಯುವುದನ್ನೇ ಬಿಡುತ್ತಾರೆ. ಆದರೆ ಸತ್ಯ ಇದಕ್ಕೆ ವಿರುದ್ಧ. ಸ್ವಲ್ಪ ನಡೆದರೆ ರಕ್ತದ ಹರಿವು ಹೆಚ್ಚುತ್ತದೆ, ಸ್ನಾಯುಗಳು ಬಲಗೊಳ್ಳುತ್ತದೆ, ನರಗಳಿಗೆ ಆಮ್ಲಜನಕ ಸಿಗುತ್ತದೆ. ನೀರು ಕಡಿಮೆ ಕುಡಿಯುವುದು. ಡಿಹೈಡ್ರೇಷನ್ನಿಂದ ರಕ್ತ ದಟ್ಟವಾಗಿ ಸಂಚಾರ ನಿಧಾನವಾಗುತ್ತದೆ. ಹೆಚ್ಚು ಸಿಹಿ, ತೈಲದ ಆಹಾರ, ಮೈದಾ, ಇದರಿಂದ ನರಗಳಲ್ಲಿ ಊತ ಹೆಚ್ಚಾಗುತ್ತದೆ. ಒಂದೇ ಸ್ಥಳದಲ್ಲಿ ಗಂಟೆಗಟ್ಟಲೆ ಕುಳಿತುಕೊಳ್ಳುವುದು. ಮೊಬೈಲ್, ಟಿವಿ ನೋಡುವುದು. ಪ್ರತಿ 30-40 ನಿಮಿಷಕ್ಕೊಮ್ಮೆ ಚಲಿಸಿ. ತಪ್ಪು ಚಪ್ಪಲ್ ಶೂಗಳು, ಒತ್ತಡ, ನಿದ್ರೆಯ ಕೊರತೆ, ಟೆನ್ಷನ್ ಇವೆಲ್ಲ ನರಗಳಿಗೆ ಹಾನಿ. ನನ್ನ ರೋಗಿ ರಮೇಶ್, 68 ವರ್ಷ, ನಡೆಯದಿದ್ದರೂ ಸಿಹಿ ಹೆಚ್ಚು ತಿನ್ನುತ್ತಿದ್ದರು, ಟಿವಿ ನೋಡುತ್ತಿದ್ದರು. ಅಭ್ಯಾಸ ಬದಲಾಯಿಸಿದ ನಂತರ 20 ದಿನಗಳಲ್ಲಿ ನೋವು ಅರ್ಧಕ್ಕೆ ಇಳಿಯಿತು. ಈಗ ಮನೆಯಲ್ಲಿ ಸುಲಭವಾಗಿ ಮಾಡಬಹುದಾದ ಬಿಸಿ ನೀರಿನ ಕೆಲವು ಉಪಾಯಗಳು ನಿಮ್ಮ ಕಾಲು ನೋವು ಮತ್ತು ಊತವನ್ನು ಕಡಿಮೆ ಮಾಡಲು ಸಹಾಯ ಮಾಡುತ್ತದೆ. ಮೊದಲನೆಯದಾಗಿ, ಗುಂಗುನೆ ನೀರಿನಲ್ಲಿ 2 ಚಮಚ ಸೇಂದ ಉಪ್ಪು ಹಾಕಿ 15-20 ನಿಮಿಷ ಕಾಲುಗಳನ್ನು ಅದರಲ್ಲಿ ಇಡಿ. ಈ ಸಮಯದಲ್ಲಿ ನಿಧಾನವಾಗಿ ಮಸಾಜ್ ಮಾಡಿದರೆ ರಕ್ತ ಸಂಚಾರ ಹೆಚ್ಚಾಗಿ ಊತ ಕಡಿಮೆಯಾಗುತ್ತದೆ. ಇನ್ನಷ್ಟು ಉತ್ತಮ ಫಲಕ್ಕಾಗಿ ಸರಸೋನ ಎಣ್ಣೆ ಮತ್ತು ಲಸೂಣ ಮಸಾಜ್ ಮಾಡಬಹುದು. 2 ಚಮಚ ಎಣ್ಣೆಯನ್ನು ಸ್ವಲ್ಪ ಬಿಸಿ ಮಾಡಿ ಅದರಲ್ಲಿ 2-3 ಲಸೂಣ ಹಾಕಿ ಸ್ವಲ್ಪ ತಣ್ಣಗಾದ ನಂತರ ಕಾಲುಗಳಿಗೆ ಮಸಾಜ್ ಮಾಡಿ. ನಂತರ ಬಿಸಿ ನೀರಿನ ಸೀಕಾಯಿ ಮಾಡುವುದು ಉತ್ತಮ. ಟವಲನ್ನು ಬಿಸಿ ನೀರಿನಲ್ಲಿ ಅದ್ದಿ ಹಿಂಡಿ ನೋವಿರುವ ಭಾಗದ ಮೇಲೆ 10-15 ನಿಮಿಷ ಇಟ್ಟರೆ ಸ್ನಾಯುಗಳು ರಿಲ್ಯಾಕ್ಸ್ ಆಗುತ್ತದೆ. ಇದನ್ನು ದಿನಕ್ಕೆ 2-3 ಬಾರಿ ಮಾಡಿದರೆ ಹೆಚ್ಚು ಪ್ರಯೋಜನ ದೊರೆಯುತ್ತದೆ. ಡಯಾಬಿಟಿಸ್ ಅಥವಾ ಕಾಲುಗಳಲ್ಲಿ ಮರಗಟ್ಟುವಿಕೆ ಇರುವವರು ನೀರು ತುಂಬ ಬಿಸಿ ಇರದಂತೆ ಗಮನಿಸಬೇಕು. ಜೊತೆಗೆ ದೇಹಕ್ಕೆ ಅಗತ್ಯವಾದ ಪೋಷಕಾಂಶಗಳನ್ನು ಪಡೆಯುವುದು ಬಹಳ ಮುಖ್ಯ. ವಿಟಮಿನ್ B1, B12, ಡಿ, ಕ್ಯಾಲ್ಸಿಯಂ ಮತ್ತು ಮೆಗ್ನೀಷಿಯಂ ಇರುವ ಆಹಾರಗಳನ್ನು ಸೇವಿಸಬೇಕು. ಹಾಲು, ದಹಿ, ಪನ್ನೀರ್, ಅಂಕುರಿತ ಧಾನ್ಯಗಳು, ತಿಲ, ಮೂಂಗ್, ಬಾದಾಮಿ, ಹಸಿ ತರಕಾರಿಗಳು ಮತ್ತು ಕಡಲೆ ಬೀಜಗಳು ಉತ್ತಮ ಆಯ್ಕೆಗಳು. ಸಿಹಿ ಮತ್ತು ಹೆಚ್ಚು ಎಣ್ಣೆಯ ಆಹಾರವನ್ನು ಕಡಿಮೆ ಮಾಡಿ. ಉಪ್ಪಿನ ಪ್ರಮಾಣವನ್ನು ನಿಯಂತ್ರಿಸಿ. ಹೆಚ್ಚು ನೀರು ಕುಡಿಯುವುದು ಆರೋಗ್ಯಕ್ಕೆ ಒಳ್ಳೆಯದು. ದಿನದಲ್ಲಿ 2-3 ಬಾರಿ ಸ್ವಲ್ಪ ನಡೆದು ಬರಬೇಕು ಮತ್ತು ರಾತ್ರಿ ಮಲಗುವಾಗ ಕಾಲುಗಳ ಮೇಲೆ ತಲೆದಿನ್ನೆ ಇಡುವುದು ಸಹಾಯಕರ. ವಯಸ್ಸಾಗುವುದು ಒಂದು ಸ್ವಾಭಾವಿಕ ಪ್ರಕ್ರಿಯೆ, ಅದು ರೋಗವಲ್ಲ. ಆದರೆ ದೇಹದ ಜಾಗೃತೆ ನಮ್ಮ ಜವಾಬ್ದಾರಿ. ಒಂದು ವೇಳೆ ನೋವು ಹೆಚ್ಚಾದರೆ, ನಡೆಯಲು ಕಷ್ಟವಾದರೆ ಅಥವಾ ಒಂದು ಬದಿಯ ದೌರ್ಬಲ್ಯ, ಮಾತು ತೊದಲುವಿಕೆ,
ಚಕ್ಕರ್ ಅಥವಾ ಸಂತುಲನ ಕಳೆದುಕೊಳ್ಳುವಿಕೆ ಕಂಡುಬಂದರೆ ತಕ್ಷಣ ವೈದ್ಯರನ್ನು ಸಂಪರ್ಕಿಸಬೇಕು. ನಿಮ್ಮ ಆರೋಗ್ಯವೇ ನಿಮ್ಮ ಕುಟುಂಬದ ಬಲವಾಗಿದ್ದು ಸಮಯಕ್ಕೆ ಗಮನ ಕೊಡುವುದೇ ದೊಡ್ಡ ಬುದ್ಧಿವಂತಿಕೆ. ಈ ವಿಡಿಯೋ ಇಷ್ಟವಾಗಿದ್ದರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಕಮೆಂಟ್ ಮಾಡಿ. ಹಾಗೆ ಮುಂದಿನ ವಿಡಿಯೋಸ್ಗಳಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಧನ್ಯವಾದಗಳು.